ಹಾಯ್ ವೆಲ್ಕಮ್ ಟು ಮೈ ಶೋ. ಇದು ಬ್ಲಡ್ನ ಪ್ಯೂರಿಫೈ ಮಾಡುತ್ತೆ, ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಅದೇ ನುಗ್ಗೆಕಾಯಿ. ಹಾಗಿದ್ರೆ ಇವತ್ತು ನುಗ್ಗೆಕಾಯಿ ಮಸಾಲೆ ಸಾಗು, ತೆಲುಗುನಲ್ಲಿ ಮುನಕ್ಕಾಯಿ ಇಗುರು, ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿಗೆ ರುಬ್ಕೊಳ್ಳೋದಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ 2 ಸ್ಪೂನಷ್ಟು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ, 1 ಸ್ಪೂನಷ್ಟು ಗಸಗಸೆ, ಒಂದು ದೊಡ್ಡ ಸೈಜ್ದು ಬೆಳ್ಳುಳ್ಳಿ, 3 ಮೆಣಸಿನ್ಕಾಯಿ, ಇದು ಖಾರ ಕಮ್ಮಿ ಇರುತ್ತೆ, ಚಕ್ಕೆ ಲವಂಗ, ಶುಂಠಿ, 1 ಟೊಮೆಟೊ, ಅರ್ಧ ಸ್ಪೂನು ಖಾರ ಪುಡಿ, ಅರ್ಧ ಸ್ಪೂನು ಧನಿಯಾ ಪುಡಿ, ಕೊತ್ತಂಬರಿ ಸೊಪ್ಪು. ಈಗ ಇದಿಷ್ಟು ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಇದು ಆಗಿದೆ. ಈಗ ನೆಕ್ಸ್ಟು ಒಗ್ಗರಣೆ ಹಾಕ್ಕೊಳ್ಳೋಣ. ಈಗ ಕುಕ್ಕರ್ ಇಟ್ಕೊಂಡಿದ್ದೀನಿ, 1 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಇಂಗು, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, 1 ಮೆಣಸಿನ್ಕಾಯಿ, ಇದಿಷ್ಟು ಹಾಕ್ಬಿಡೋಣ. ಈರುಳ್ಳಿ, ಒಂದು ದೊಡ್ಡ ಸೈಜು, ಅರಿಶಿಣ ನೋಡಿ, ಕಡಲೆಬೇಳೆ 1-3 ಸ್ಪೂನ್ ಅಷ್ಟು ನೆನೆಸಿಟ್ಕೊಂಡಿರೋದು, ಇದು ಹಾಕ್ಬಿಡೋಣ. ಸಣ್ಣ ಸೈಜ್ದು 1-3 ಆಲೂಗಡ್ಡೆ ಕಟ್ ಮಾಡ್ಕೊಂಡಿರೋದು, ಇದು ಹಾಕ್ತಾಯಿದ್ದೀನಿ. ಈಗ ಮಿಕ್ಸ್ ಮಾಡಿ, ಈಗ ಒಂದು ಸ್ವಲ್ಪ ನೀರು ಹಾಕಿ, ಈಗ ಕುದೀತಾ ಇದೆ. ಆಲೂಗಡ್ಡೆ ಕಡಲೆಬೇಳೆ ಎಲ್ಲ ಬೇಯಬೇಕಲ್ವಾ, ಸೊ ಅದಕ್ಕೆ ಒಂದು 2 ವಿಜಿಲ್ಸ್ ಹಾಕ್ಸ್ಕೊಳ್ಳೋಣ. ಹಾಕ್ಕೊಳ್ಳಿ. ನೋಡಿ, ಈಗ ಇದು ಆಗಿದೆ. ನೋಡಿ, ಒಂದು 3ರಿಂದ 4 ನುಗ್ಗೆಕಾಯಿನ ಕಟ್ ಮಾಡಿ ಸಪರೇಟಾಗಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಹಾಕಿದ್ರೆ ಜಾಸ್ತಿ ಬಾಯ್ಲ್ ಆಗಿಬಿಡುತ್ತೆ, ಅದಕ್ಕೆ ನಾನು ಸಪ್ರೇಟಾಗಿ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಈಗ ಇದಿಷ್ಟು ಇದಕ್ಕೆ ಹಾಕ್ಬಿಡೋಣ. ಈ ಮಸಾಲೆ ರುಬ್ಕೊಂಡಿರೋದಿದೆಯಲ್ಲ, ಇದನ್ನು ಹಾಕ್ಬಿಡೋಣ. ಅದಕ್ಕೆ ಬೇಕಾಗುವಷ್ಟು ನೀರು ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು. ಲೋ ಫ್ಲೇಮಲ್ಲಿ ಒಂದು 2 ಮಿನಿಟ್ಸ್ ಬಾಯ್ಲ್ ಮಾಡ್ಕೊಳ್ಳಿ. ನೋಡಿ, ಈಗ ಇದು ಆಗಿದೆ. ಇದ್ರ ಜೊತೆಗೆ ಕಾಳು ಸೀಸನಲ್ಲಿ ಹಸಿ ಕಾಳುಗಳು, ಅವರೆಕಾಳು, ಬದನೆಕಾಯಿ, ಈ ಥರ ಎಲ್ಲ ಹಾಕ್ಕೊಂಡು ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನುಗ್ಗೆಕಾಯಿ ಮಸಾಲೆ ಸಾರು ರೆಡಿ ಆಯಿತು. ಬಿಸಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಆಂಧ್ರ ಸ್ಟೈಲ್ ಇಗುರು ರೆಡಿಯಾಗಿದೆ. ನೋಡಿದ್ರಲ್ವಾ ಹೇಗೆ ಮಾಡೋದು ಅಂತ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ. ಸಿ ಯು.